ನಮಸ್ಕಾರ. ವೃಷಭ ರಾಶಿಯವರಿಗೆ ಆಗಸ್ಟ್ 5, 6, 7, 8ರಂದು ಜರುಗಲಿರುವ ವಿಷಯಗಳನ್ನು ತಿಳಿದುಕೊಂಡರೆ ಖಂಡಿತವಾಗಿಯೂ ಆಶ್ಚರ್ಯಪಡುತ್ತೀರಿ. ಅದೃಷ್ಟ ಎಂಬುದು ನಿಮಗೆ ಹೇಗೆ ಒಲಿದು ಬರಲಿದೆ ಎಂಬುದನ್ನು ಈಗ ಈ ವಿಡಿಯೋದಲ್ಲಿ ನಾವು ವಿವರವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ತಪ್ಪದೇ ನಮ್ಮ ಶ್ರೀ ಗುರು ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಗಂಟೆಯ ಸಿಂಬಲ್ ಅನ್ನು ಕ್ಲಿಕ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಕಾಮೆಂಟ್ ಮಾಡಿ. ವೃಷಭ ರಾಶಿಯವರ ಸ್ವಭಾವ ಮತ್ತು ಗುಣಲಕ್ಷಣಗಳು. ವೃಷಭ ರಾಶಿಯವರೇ, ನೀವು ಪಡುತ್ತಿರುವ ಬಾಧೆ, ನಿಮ್ಮ ಮನಸ್ಸಿನಲ್ಲಿ ಏಳುತ್ತಿರುವ ಅಲಾಜಡಿ, ಯಾರೊಂದಿಗೂ ಹೇಳಿಕೊಳ್ಳಲಾಗದೆ ಪಡುತ್ತಿರುವ ಆವೇದನೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಜೀವನದಲ್ಲಿ ನಿರೀಕ್ಷಿಸದ ಏಳುಬೀಳುಗಳು, ಆರ್ಥಿಕ ಸವಾಲುಗಳು ನಿಮ್ಮನ್ನು ಸುತ್ತುವರೆದಿವೆ. ಮುಂದೆ ಹೋಗಬೇಕೋ ಅಥವಾ ಹಿಂದೆ ಸರಿಯಬೇಕೋ ತಿಳಿಯದ ಅಸ್ಥಿರತೆ, ಒಳಗೊಳಗೆ ಒಂದು ರೀತಿಯ ಭಯ ಮತ್ತು ಆತಂಕ ನಿಮ್ಮನ್ನು ಕಾಡುತ್ತಿರಬಹುದು. ಮುಖ್ಯವಾಗಿ ಕುಜನ ಸಂಚಾರದ ಪ್ರಭಾವದಿಂದಾಗಿ ಕುಟುಂಬದಲ್ಲಿ ಮಾತಿನ ಕಲಹಗಳು, ಅಕಸ್ಮಾತಾಗಿ ಬರುವ ಖರ್ಚುಗಳು ಶಾಂತಿಯನ್ನು ಹಾಳು ಮಾಡಿವೆ. ಆದರೆ ಎಷ್ಟೇ ದಯೆಯುಳ್ಳ ಹೃದಯದಿಂದ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿದರೂ ಕೊನೆಗೆ ಕೆಲವು ಪರಿಸ್ಥಿತಿಗಳು ನಿಮ್ಮನ್ನು ತೀವ್ರವಾಗಿ ನೋಯಿಸುತ್ತಿವೆ. ಇಂದು ನಾವು ಕೇವಲ ಸಮಸ್ಯೆಗಳ ಬಗ್ಗೆ ಮಾತ್ರವಲ್ಲ, ಈ ಆಗಸ್ಟ್ 5, 6, 7, 8ರ ದಿನಾಂಕಗಳಲ್ಲಿ ಬರಲಿರುವ ಬದಲಾವಣೆಗಳ ಬಗ್ಗೆ ವಿವರವಾಗಿ ಮಾತನಾಡಿಕೊಳ್ಳೋಣ. ಮೊದಲನೆಯದಾಗಿ, ವೃಷಭ ರಾಶಿಯವರು ಎಂದರೆ ಸ್ಥಿರತೆ, ಪ್ರಶಾಂತತೆ ಮತ್ತು ಪ್ರಾಯೋಗಿಕ ಧೋರಣೆಗೆ ಹೆಸರುವಾಸಿಯಾದವರು. ನಿಮ್ಮ ಮನಸ್ಸಿನಲ್ಲಿ ಕಷ್ಟಪಟ್ಟು ಕೆಲಸ ಮಾಡುವ ತತ್ವವಿದ್ದರೂ ಸಹ ಇತರರನ್ನು ಬೇಗನೆ ನಂಬಿ ಕೆಲವು ಬಾರಿ ಮೋಸ ಹೋಗುತ್ತಿರುತ್ತೀರಿ. ಯಾರಾದರೂ ಸಣ್ಣ ಮಾತು ಅಂದರೂ ನಿಮ್ಮ ಮನಸ್ಸು ತೀವ್ರವಾಗಿ ಗಾಯಗೊಳ್ಳುತ್ತದೆ. ಆದರೆ ಗ್ರಹಗಳ ಪ್ರಭಾವ ತೀವ್ರವಾಗಿದ್ದಾಗ ಈ ಸೂಕ್ಷ್ಮ ಗುಣಗಳನ್ನು ತಡೆದುಕೊಳ್ಳುವುದು ನಿಮಗೆ ಕಷ್ಟವಾಗುತ್ತದೆ. ವೃಷಭ ರಾಶಿಯ ಕೃತ್ತಿಕಾ 2, 3, 4ನೇ ಪಾದಗಳು, ರೋಹಿಣಿ 4 ಪಾದಗಳು ಮತ್ತು ಮೃಗಶಿರ 1, 2ನೇ ಪಾದಗಳ ನಕ್ಷತ್ರಗಳಲ್ಲಿ ಹುಟ್ಟಿದ ನಿಮ್ಮ ಸ್ವಭಾವ, ಪಟ್ಟು, ಕಠಿಣ ಶ್ರಮ ನಿಜಕ್ಕೂ ಬಹಳ ವಿಶೇಷವಾದವು. ನೀವು ಯಾವುದೇ ಕೆಲಸವನ್ನಾದರೂ ಬಹಳ ಶ್ರದ್ಧೆಯಿಂದ ಇಷ್ಟಪಟ್ಟು ಪೂರ್ಣಗೊಳಿಸುತ್ತೀರಿ. ಪ್ರಾಮಾಣಿಕತೆಗೆ ದೊಡ್ಡ ಪೀಠ ಹಾಕಿ ಲೌಕಿಕ ಸುಖಗಳನ್ನು ಬಯಸುತ್ತಿರುತ್ತೀರಿ. ಮೋಸವನ್ನು ಸಂಪೂರ್ಣವಾಗಿ ಸಹಿಸುವುದಿಲ್ಲ. ಸಾಮಾನ್ಯವಾಗಿ ಪ್ರಶಾಂತವಾಗಿದ್ದರೂ ಸಹ ಕೋಪ ಬಂದರೆ ತಡೆದುಕೊಳ್ಳುವುದು ಕಷ್ಟವಾಗುತ್ತದೆ. ಕೆಲವು ವಿಷಯಗಳಲ್ಲಿ ವಿಪರೀತ ಹಠಮಾರಿತನ ಪ್ರದರ್ಶಿಸುವುದು, ಹೊಸ ಬದಲಾವಣೆಗಳನ್ನು ಬೇಗನೆ ಸ್ವೀಕರಿಸಲಾಗದಿರುವುದು ನಿಮ್ಮ ದೌರ್ಬಲ್ಯಗಳು. ವೃಷಭ ರಾಶಿಯವರಿಗೆ ಮಧ್ಯವಯಸ್ಸಿನಿಂದ ಜೀವನವು ಯೋಗದಾಯಕವಾಗಿರುತ್ತದೆ. ಇತರರ ಮಾತುಗಳನ್ನು ಲಕ್ಷಿಸುವುದಿಲ್ಲ. ಶ್ರಮಪಡಬೇಕಾದ ಸಮಯದಲ್ಲಿ ಶ್ರಮಪಡದ ಕಾರಣದಿಂದಾಗಿ ತೊಂದರೆಗಳನ್ನು ಎದುರಿಸುತ್ತಿರುತ್ತಾರೆ. ಎಲ್ಲರ ಮಾತುಗಳನ್ನು ಕೇಳಿ ಕೊನೆಗೆ ತಾವು ಅಂದುಕೊಂಡದ್ದನ್ನೇ ಮಾಡುತ್ತಾರೆ. ಪಾಲುದಾರರು ಮತ್ತು ಸ್ನೇಹಿತರು ಧೈರ್ಯವಂತರು ಅಥವಾ ಪ್ರತಿಭಾವಂತರಾಗಿರುವುದಿಲ್ಲ. ತಾತ ಮುತ್ತಾತಂದಿರ ಪ್ರತಿಷ್ಠೆ ಉಳ್ಳವರಾಗಿರುತ್ತಾರೆ. ಆದ್ದರಿಂದ ಕುಟುಂಬದ ಪ್ರತಿಷ್ಠೆ ಇವರಿಗೆ ಹೆಚ್ಚಾಗಿರುತ್ತದೆ. ಉಯಿಲುಗಳು ಲಭಿಸುತ್ತವೆ. ವಂಶಪಾರಂಪರ್ಯ ಆಸ್ತಿಗಳ ಅಭಿವೃದ್ಧಿ ಆರಂಭದಲ್ಲಿ ಕುಂಠಿತಗೊಳ್ಳುತ್ತದೆ. ಇವರಿಗೆ ವಂಶಪಾರಂಪರ್ಯವಾಗಿ ಲಭಿಸುವ ಆಸ್ತಿಗಿಂತ ಪ್ರಚಾರವೇ ಹೆಚ್ಚಾಗಿರುತ್ತದೆ. ಎಲ್ಲಾ ವಿಷಯಗಳಲ್ಲಿ ನಿಖರವಾಗಿ ವ್ಯವಹರಿಸುತ್ತಾರೆ. ಆದರೆ ವ್ಯಾಪಾರ ವಿಸ್ತರಣೆಯಲ್ಲಿ ಹೆಂಡತಿಯ ಕಡೆಯ ಬಂಧುಗಳ ಸಹಕಾರ ಲಭಿಸುತ್ತದೆ. ಲೆಕ್ಕಾಚಾರದ ವಿಷಯದಲ್ಲಿ ಯಾರಿಗೂ ವಿನಾಯಿತಿ ಇರುವುದಿಲ್ಲ. ಮಗಳ ವಿಷಯದಲ್ಲಿ ಮಾತ್ರ ಸ್ವಲ್ಪ ಸಡಿಲಿಕೆ ಇರುತ್ತದೆ. ಕಲಾ ಸಂಬಂಧಿತ ವೃತ್ತಿ ವ್ಯಾಪಾರಗಳು ಚೆನ್ನಾಗಿ ಲಾಭ ನೀಡುತ್ತವೆ. ಕಷ್ಟಗಳು ಹೆದರಿಸಿದರೂ ಕೆಳಗೆ ಕೆಡವಲಾರವು. ಅದೃಷ್ಟದ ಹತ್ತಿರದಲ್ಲೇ ಜೀವನ ಸಾಗುತ್ತದೆ. ನಿಮ್ಮ ಪ್ರತಿಯೊಂದು ವಿಷಯಕ್ಕೂ ಬೇರೊಬ್ಬರೇ ಕಾರಣ ಎಂದು ಜನರು ಭಾವಿಸುತ್ತಾರೆ. ಆಪ್ತರೂ ಸಹ ವಿಮರ್ಶಿಸುತ್ತಿರುತ್ತಾರೆ. ಉತ್ತಮ ಸಲಹೆಗಾರರಾಗಿ ಮಿಂಚುತ್ತಾರೆ. ಕೆಲವು ವಿಷಯಗಳಲ್ಲಿ ಇವರ ಸಲಹೆ ಪಡೆದವರು ಇವರನ್ನು ಸರ್ವಸ್ವ ಎಂದು ಭಾವಿಸುತ್ತಾರೆ. ವಿಲಾಸಿ ಜೀವನ ನಡೆಸುತ್ತಾರೆ. ಆರಂಭದ ಜೀವನಕ್ಕೂ ನಂತರದ ಜೀವನಕ್ಕೂ ಸಂಬಂಧವೇ ಇರುವುದಿಲ್ಲ. ಮದುವೆಯ ನಂತರ ಜೀವನವೂ ಬಹಳ ಚೆನ್ನಾಗಿರುತ್ತದೆ. ಸಹೋದ್ಯೋಗಿಗಳು ಮತ್ತು ಬಂಧುಗಳು ಇವರನ್ನು ಹತೋಟಿಯಲ್ಲಿಡಲು ಸಾಧ್ಯವಿಲ್ಲ. ಕೇವಲ ಹಿರಿಯ ಮಗಳ ವಿಷಯದಲ್ಲಿ ಮಾತ್ರ ವಿನಾಯಿತಿ ಇರುತ್ತದೆ. ಆಧ್ಯಾತ್ಮಿಕ ವಿಷಯಗಳು ಅಥವಾ ಸೇವಾ ಕಾರ್ಯಕ್ರಮಗಳು ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷ್ಯರು, ಲಕ್ಷ್ಮೀ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಶ್ರೀ ರಘುನಂದನ್ ಭಟ್. ವಿದ್ಯೆ, ಉದ್ಯೋಗ, ವ್ಯಾಪಾರ, ಆರೋಗ್ಯ, ಶತ್ರುಕಾಟ, ಮಕ್ಕಳ ಸಮಸ್ಯೆ, ಲೈಂಗಿಕ ಸಮಸ್ಯೆ, ಸತಿಪತಿ ಕಲಹ, ಸ್ತ್ರೀ ಪುರುಷ ವಶೀಕರಣ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಕೋರ್ಟ್ ಕಚೇರಿ ಯಾವುದೇ ಕೆಲಸವಿರಲಿ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಇನ್ನು ನಿಮ್ಮ ಕಠಿಣ ಮತ್ತು ಘೋರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ರಘುನಂದನ್ ಭಟ್. 997223009972230030. ಇವರ ಸ್ವಂತ ಜನರಷ್ಟೇ ಇವರ ವಿಷಯಗಳನ್ನು ಹೊರಹಾಕದ ಹೊರತು ಇವರಿಗೆ ತೊಂದರೆಗಳು ಎದುರಾಗುವುದಿಲ್ಲ. ಮಾತಿನ ಸಹಾಯ ಮಾಡಿ ತೊಂದರೆಗಳನ್ನು, ವಿಮರ್ಶೆಗಳನ್ನು ಎದುರಿಸುತ್ತಾರೆ. ಇವರಿಗೆ ಶನಿ ದಶೆಯು ಯಾವಾಗಲೂ ಯೋಗ ನೀಡುತ್ತದೆ. ಉದ್ಯೋಗ, ಪ್ರೇಮ ಮತ್ತು ವೈವಾಹಿಕ ಜೀವನ. ಉದ್ಯೋಗದ ವಿಷಯಕ್ಕೆ ಬಂದರೆ
ಇವರು ಉದ್ಯೋಗದಲ್ಲಿ ಪದೇ ಪದೇ ಬದಲಾವಣೆಗಳನ್ನು ಬಯಸುವುದಿಲ್ಲ. ಒಂದೇ ಕಡೆ ಸ್ಥಿರವಾಗಿರಲು ಇಷ್ಟಪಡುತ್ತಾರೆ. ಹಣ ಸಂಪಾದನೆ ಮತ್ತು ಉಳಿತಾಯ ಮಾಡುವುದರಲ್ಲಿ ಇವರು ತುಂಬಾ ನಿಪುಣರು. ಬ್ಯಾಂಕಿಂಗ್, ಫೈನಾನ್ಸ್, ರಿಯಲ್ ಎಸ್ಟೇಟ್, ವಾಸ್ತುಶಿಲ್ಪ, ಕಲೆ ಮತ್ತು ಫ್ಯಾಷನ್ ರಂಗಗಳು ಇವರಿಗೆ ಚೆನ್ನಾಗಿ ಕೂಡಿಬರುತ್ತವೆ. ಕಚೇರಿಯಲ್ಲಿ ಮೇಲಧಿಕಾರಿಗಳಿಂದ ಉತ್ತಮ ನಂಬಿಕೆ ಮತ್ತು ಗುರುತಿಸುವಿಕೆಯನ್ನು ಗಳಿಸುತ್ತಾರೆ. ಪ್ರೇಮ ಮತ್ತು ವೈವಾಹಿಕ ಜೀವನದಲ್ಲಿ ನಂಬಿಕೆ ಬಹಳ ಮುಖ್ಯ. ಪ್ರೇಮದ ವಿಷಯದಲ್ಲಿ ತುಂಬಾ ನಂಬಿಗಸ್ತರಾಗಿರುತ್ತಾರೆ. ಸಂಗಾತಿಯನ್ನು ಬಹಳ ಪ್ರೀತಿಯಿಂದ ಮೃದುವಾಗಿ ನೋಡಿಕೊಳ್ಳುತ್ತಾರೆ. ಕೆಲವು ಬಾರಿ ಸಂಗಾತಿಯ ಮೇಲೆ ಹೆಚ್ಚಿನ ಹಕ್ಕನ್ನು ಮತ್ತು ಅಸೂಯೆಯನ್ನು ಪ್ರದರ್ಶಿಸುತ್ತಾರೆ. ಕುಟುಂಬದ ಜವಾಬ್ದಾರಿಗಳನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾರೆ. ಇತರ ರಾಶಿಗಳೊಂದಿಗಿನ ಹೊಂದಾಣಿಕೆಯನ್ನು ಗಮನಿಸಿದರೆ ಕನ್ಯಾ ಮತ್ತು ಮಕರ ರಾಶಿಯವರೊಂದಿಗೆ ಅತ್ಯುತ್ತಮ ಹೊಂದಾಣಿಕೆ ಇರುತ್ತದೆ. ಕರ್ಕಾಟಕ ಮತ್ತು ಮೀನರಾಶಿಯ ಜಲತತ್ವ ರಾಶಿಯವರೊಂದಿಗೂ ಇವರ ಬಂಧವು ಬಲವಾಗಿ ಪ್ರಶಾಂತವಾಗಿ ಸಾಗುತ್ತದೆ. ಇನ್ನು ವೃಶ್ಚಿಕ ರಾಶಿಯವರೊಂದಿಗೆ ಆಕರ್ಷಣೆ ಹೆಚ್ಚಿರುತ್ತದೆ. ಆದರೆ ಇಬ್ಬರ ಹಠಮಾರಿತನದಿಂದ ಕೆಲವು ಬಾರಿ ಭಿನ್ನಾಭಿಪ್ರಾಯಗಳು ಬರಬಹುದು. ಆಗಸ್ಟ್ 5, 6, 7, 8ರ ಗ್ರಹಚಾರ ಮತ್ತು ವಿಶೇಷ ದಿನಗಳ ಫಲಗಳು. ಈಗ ಅಸಲಿ ವಿಷಯಕ್ಕೆ ಬಂದರೆ, ಈ ಆಗಸ್ಟ್ 5, 6, 7, 8ರ ದಿನಾಂಕಗಳಲ್ಲಿ ವೃಷಭ ರಾಶಿಯವರಿಗೆ ಗ್ರಹಗಳ ಗತಿ ಹೇಗಿರಲಿದೆ ಎಂಬುದನ್ನು ನೋಡೋಣ. ಈ 4 ದಿನಗಳಲ್ಲಿ ನಿಮ್ಮ ಪ್ರಮುಖ ಗಮನವೆಲ್ಲ ನಿಮ್ಮ ಸಂಪಾದನೆಯನ್ನು ಕಾಪಾಡಿಕೊಳ್ಳುವುದು ಮತ್ತು ಕುಟುಂಬದಲ್ಲಿ ಸೌಹಾರ್ದತೆಯನ್ನು ಹೆಚ್ಚಿಸುವುದರ ಮೇಲೆಯೇ ಇರಬೇಕು. ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರನು ನೀಚ ಸ್ಥಿತಿಯಲ್ಲಿರುವುದರಿಂದ ಹಾಗೂ ಕುಜನು 2ನೇ ಮನೆಯಲ್ಲಿ ಸಂಚರಿಸುತ್ತಿರುವುದರಿಂದ ಆರ್ಥಿಕ ಪರಿಸ್ಥಿತಿಯಲ್ಲಿ ಕೆಲವು ಏಳುಬೀಳುಗಳು ಬರಬಹುದು. ಅಕಸ್ಮಾತ್ತಾಗಿ ಬರುವ ಖರ್ಚುಗಳಿಂದ ಉಳಿತಾಯಕ್ಕೆ ತೊಂದರೆಯಾಗಬಹುದು. ಕುಟುಂಬದ ಸದಸ್ಯರೊಂದಿಗೆ ಮಾತನಾಡುವಾಗ ನಿಮ್ಮ ಮಾತಿನಲ್ಲಿ ಸ್ಪಷ್ಟತೆ ಇರಬೇಕು. ತಟಕ್ಕನೆ ಬರುವ ಕೋಪಕ್ಕೆ ಸಂಪೂರ್ಣವಾಗಿ ದೂರವಿರಬೇಕು. ಆದರೆ ಇದೇ ಸಮಯದಲ್ಲಿ 11ನೇ ಮನೆಯಲ್ಲಿ ವಕ್ರಗತಿಯಲ್ಲಿರುವ ಶನಿದೇವನು ನೀಡುತ್ತಿರುವ ಸ್ಥಿರ ಬೆಂಬಲ ನಿಮಗೆ ಶ್ರೀರಾಮ ರಕ್ಷೆಯಂತೆ ನಿಲ್ಲುತ್ತದೆ. ನೀವು ಪಟ್ಟ ಕಷ್ಟಕ್ಕೆ ತಕ್ಕ ಫಲಿತಾಂಶಗಳನ್ನು ವೃತ್ತಿ ಮತ್ತು ವ್ಯಾಪಾರ ರಂಗಗಳಲ್ಲಿ ಶನಿಯು ನಿರಂತರವಾಗಿ ನೀಡುತ್ತಿದ್ದಾನೆ. ನಿಮ್ಮ ಸಹಜವಾದ ಪ್ರಾಯೋಗಿಕ ಧೋರಣೆಯನ್ನು ಅನುಸರಿಸುತ್ತಾ ಅವಸರದ ನಿರ್ಧಾರಗಳಿಗೆ ದೂರವಿರುವುದರ ಮೂಲಕ ನಿಮ್ಮ ಆಸ್ತಿಗಳನ್ನು ಮತ್ತು ಕುಟುಂಬದ ಪ್ರತಿಷ್ಠೆಯನ್ನು ಸಮರ್ಥವಾಗಿ ಕಾಪಾಡಿಕೊಳ್ಳಬಹುದು. ಈ ವಿಶೇಷ ದಿನಗಳಲ್ಲಿ ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮನ್ನು ಗೆಲ್ಲಿಸುತ್ತದೆ. ಧೈರ್ಯವಾಗಿ ಮುನ್ನಡೆಯಿರಿ, ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಕಠಿಣವಾದ ಪರೀಕ್ಷೆಗಳು, ಅಂದುಕೊಳ್ಳದ ನಷ್ಟಗಳು, ಒಂಟಿತನ, ಮಾನಸಿಕ ವೇದನೆ ಏಕೆ ಬರುತ್ತವೆ ಎಂದರೆ, ಜೀವನದಲ್ಲಿ ಪ್ರತಿಯೊಬ್ಬರ ಪ್ರಯಾಣದಲ್ಲೂ ಕೆಲವು ಬಾರಿ ಗ್ರಹಗಳ ಗತಿಯಿಂದ ಅಥವಾ ಕಾಲ ತರುವ ಬದಲಾವಣೆಗಳಿಂದ ಕೆಲವು ಕಷ್ಟಗಳು, ಸವಾಲುಗಳು ಎದುರಾಗುತ್ತವೆ. ಮನುಷ್ಯನು ಪರಿಪಕ್ವತೆ ಹೊಂದಲು ಅಸಲಿ ವಾಸ್ತವಗಳು ಏನೆಂಬುದನ್ನು ಕಣ್ಣಿಗೆ ಕಟ್ಟುವಂತೆ ತೋರಿಸಲು ಕಾಲ ನಮಗೆ ಕೆಲವು ಪಾಠಗಳನ್ನು ಕಲಿಸುತ್ತದೆ. ಜೀವನವು ಯಾವಾಗಲೂ ಒಂದೇ ರೀತಿ ಸಾಗುವುದಿಲ್ಲ. ಒಮ್ಮೊಮ್ಮೆ ನಿರೀಕ್ಷಿಸದ ಸವಾಲುಗಳು ಎದುರಾಗಿ ನಮ್ಮನ್ನು ಪರೀಕ್ಷೆಗೆ ಒಡ್ಡುತ್ತವೆ. ಪ್ರಸ್ತುತ ಗ್ರಹಸ್ಥಿತಿಗಳನ್ನು ಗಮನಿಸಿದರೆ, ಕುಜನು 2ನೇ ಮನೆಯಲ್ಲಿ ಸಂಚರಿಸುವುದರಿಂದ ಅಕಸ್ಮಾತಾಗಿ ಖರ್ಚುಗಳು ಹೆಚ್ಚಾಗುವುದು, ಮಾತಿನಲ್ಲಿ ಕೊಂಚ ಕಠಿಣತೆ ಬರುವುದು ನಡೆಯುತ್ತದೆ. ಈ ಸಮಯದಲ್ಲಿ ಹಣದ ವಿಷಯಗಳಲ್ಲಿ ಯಾರನ್ನೂ ಕುರುಡಾಗಿ ನಂಬದೆ ಕಷ್ಟಪಟ್ಟು ಸಂಪಾದಿಸಿದ ಉಳಿತಾಯವನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಮೊದಲ ಜವಾಬ್ದಾರಿಯಾಗಬೇಕು. ಕುಟುಂಬದಲ್ಲಿ ಅಥವಾ ಬಂಧುಗಳ ನಡುವೆ ಸಣ್ಣ ಪುಟ್ಟ ಮನಸ್ತಾಪಗಳು, ವಾದಗಳು ಬಂದಾಗ ಆವೇಶಕ್ಕೆ ಒಳಗಾಗದೆ ಮೌನವಾಗಿರುವುದೇ ನಿಜವಾದ ಪರಿಪಕ್ವತೆ. ಹಾಗೆಯೇ ಕೇತುವಿನ ಪ್ರಭಾವದಿಂದ ಮನೆಯಲ್ಲಿ ಮಾನಸಿಕ ಶಾಂತಿ ಕೊರತೆಯಾಗುವುದು, ಆಸ್ತಿ ವಿಷಯಗಳಲ್ಲಿ ಅಭದ್ರತೆಯ ಭಾವನೆ ಬರಬಹುದು. ಆದ್ದರಿಂದ ಇಂತಹ ಗೊಂದಲದ ಪರಿಸ್ಥಿತಿಯಲ್ಲಿ ಯಾವುದೇ ದೊಡ್ಡ ರಿಯಲ್ ಎಸ್ಟೇಟ್ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಕೊಂಚ ಕಾಯುವ ಧೋರಣೆ ತಳೆಯಬೇಕು. ಆದರೆ ಇದೆಲ್ಲವೂ ಕೇವಲ ನಿಮ್ಮನ್ನು ತೊಂದರೆಗೆ ಸಿಲುಕಿಸಲು ಅಲ್ಲ. ಇನ್ನೊಂದೆಡೆ 11ನೇ ಮನೆಯಲ್ಲಿರುವ ಶನಿದೇವನು ನೀಡುತ್ತಿರುವ ಸ್ಥಿರ ಬೆಂಬಲದಿಂದ ಹಿಂದೆ ನೀವು ಪಟ್ಟ ಕಷ್ಟಕ್ಕೆ ತಕ್ಕ ಫಲಿತಾಂಶಗಳು ಅಥವಾ ದೀರ್ಘಕಾಲೀನ ಆದಾಯ ಲಭಿಸುತ್ತದೆ. ನಿಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲು ನಿಮ್ಮ ವೃತ್ತಿಪರ ಪರಿಚಯಗಳನ್ನು ಮತ್ತು ಹಿರಿಯರ ಅನುಭವವನ್ನು ಚೆನ್ನಾಗಿ ಬಳಸಿಕೊಳ್ಳಿ. ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರನು 5ನೇ ಮನೆಯಲ್ಲಿರುವುದರಿಂದ ನಿಮ್ಮ ಸೃಜನಶೀಲತೆ, ಕಲೆ, ಶಿಕ್ಷಣ ಅಥವಾ ನಿಮಗೆ ಇಷ್ಟವಾದ ರಂಗಗಳ ಕಡೆಗೆ ಗಮನ ಹರಿಸಿ. ಜೀವನದಲ್ಲಿ ಎಷ್ಟೇ ಅಡೆತಡೆಗಳು ಎದುರಾದರೂ ನಿಮ್ಮ ಸಹಜವಾದ ಪಟ್ಟು, ಪ್ರಾಮಾಣಿಕತೆ ಮತ್ತು ಪ್ರಾಯೋಗಿಕ ಧೋರಣೆ ನಿಮ್ಮನ್ನು ಎಂದಿಗೂ ಕೆಳಗೆ ಬೀಳಲು ಬಿಡುವುದಿಲ್ಲ. ಈ ಕಷ್ಟಗಳು ಕೇವಲ ನಿಮ್ಮನ್ನು ಮತ್ತಷ್ಟು ಬಲವಾದ ವ್ಯಕ್ತಿಯಾಗಿ, ಧೈರ್ಯಶಾಲಿಯಾಗಿ ರೂಪಿಸಲು ಬಂದ ಮಹತ್ತರ ಜೀವನ ಪಾಠಗಳು ಎಂದು ಭಾವಿಸಿ ಮುನ್ನಡೆದರೆ ವಿಜಯ ನಿಮ್ಮದಾಗುತ್ತದೆ. ವೃತ್ತಿ ಜೀವನದ ಆರಂಭದಲ್ಲಿ ಕೆಲವು ಸಣ್ಣಪುಟ್ಟ ತೊಂದರೆಗಳು ಅಥವಾ ಸವಾಲುಗಳು ಎದುರಾಗುವುದು ಸಹಜವೇ. ಆದರೂ ನಿಮ್ಮ ದೀರ್ಘಕಾಲೀನ ಗ್ರಹಬಲಗಳು ನಿಮ್ಮನ್ನು ಯಾವಾಗಲೂ ಉನ್ನತ ಸ್ಥಿತಿಯಲ್ಲಿ ನಿಲ್ಲಿಸುತ್ತವೆ. ಕುಜನು ನಿಮ್ಮ 2ನೇ ಮನೆಗೆ ಪ್ರವೇಶಿಸಿರುವುದರಿಂದ ಕಚೇರಿಯಲ್ಲಿ ಅಥವಾ ವ್ಯಾಪಾರದಲ್ಲಿ ಕೆಲವು ಬಾರಿ ಒಪ್ಪಂದಗಳ ಮೇಲೆ ಬಲವಂತವಾಗಿ ಚರ್ಚೆ ನಡೆಸಲು ಅಥವಾ ತಕ್ಷಣದ ಆರ್ಥಿಕ ಪ್ರತಿಫಲಗಳನ್ನು ಪಡೆಯಲು ನಿಮ್ಮ ಮನಸ್ಸು ಪ್ರೇರೇಪಿಸಬಹುದು. ಆದರೆ ಇಲ್ಲೇ ನೀವು ಅತ್ಯಂತ ಸಂಯಮ ಪಾಲಿಸಬೇಕು. ಅವಸರದ ನಿರ್ಧಾರಗಳಿಗೆ, ಆಲೋಚನೆಯಿಲ್ಲದ ಜಗಳಗಳಿಗೆ ಸಂಪೂರ್ಣವಾಗಿ ದೂರವಿರಬೇಕು.
ಅಸಲಿ ಬಲವೆಲ್ಲವೂ 11 ಇವನಿಯಲ್ಲಿ ನಿರಂತರವಾಗಿ ಮುಂದುವರಿಯುತ್ತಿರುವ ವಕ್ರ ಶನಿಯ ಸಂಚಾರದಲ್ಲೇ ಅಡಗಿದೆ. ನಿಮ್ಮ ವೃಷಭ ರಾಶಿಗೆ ಶನಿಯು ಯಾವಾಗಲೂ ಯೋಗಕಾರಕನೇ. ಆದ್ದರಿಂದ ನೀವು ಯಾವುದೇ ಅನಗತ್ಯ ವಿವಾದಗಳಿಗೆ ಹೋಗದೆ ನಿಮ್ಮ ಸಾಬೀತಾದ ಪ್ರತಿಷ್ಠೆಯನ್ನು, ಪ್ರಾಮಾಣಿಕತೆಯನ್ನು ತೋರಿಸಿಕೊಂಡರೆ ಈ ನಂಬಿಕಸ್ಥ ಶನಿಯ ಶಕ್ತಿಯು ಶಿಸ್ತಿನಿಂದ ಕೂಡಿದ ನಿಮ್ಮ ಕಷ್ಟಕ್ಕೆ ತಕ್ಕ ಉನ್ನತ ಹುದ್ದೆಯನ್ನು, ಸ್ಥಿರ ಆದಾಯವನ್ನು ಅದ್ಭುತವಾಗಿ ನೀಡುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ವೃತ್ತಿಪರ ಉತ್ಸಾಹವನ್ನು ಮತ್ತಷ್ಟು ದುಪ್ಪಟ್ಟು ಮಾಡುತ್ತಾ ರಾಹುವು ನಿಮ್ಮ 10ನೇ ಮನೆಯಲ್ಲಿ ತನ್ನ ಪ್ರಯಾಣವನ್ನು ಮುಂದುವರಿಸುತ್ತಾ ನಿಮ್ಮ ದೈನಂದಿನ ಕೆಲಸದಲ್ಲಿ ಹೊಸತನವನ್ನು ಪ್ರೇರೇಪಿಸುತ್ತಿದ್ದಾನೆ. ಮುಖ್ಯವಾಗಿ ತಾಂತ್ರಿಕ, ಆರ್ಥಿಕ ಅಥವಾ ಇತರ ರಂಗಗಳಲ್ಲಿ ಯಾರೂ ಪರಿಹರಿಸಲಾಗದ ಜಟಿಲವಾದ ಸಮಸ್ಯೆಗಳನ್ನು ನಿಮ್ಮ ಸಹಜ ಪಟ್ಟಿನಿಂದ ಪರಿಹರಿಸುವ ಮೂಲಕ ನೀವು ನಿರೀಕ್ಷಿಸದ ರೀತಿಯಲ್ಲಿ ಉನ್ನತಾಧಿಕಾರಿಗಳ ಮೆಚ್ಚುಗೆ ಮತ್ತು ಅಧಿಕಾರಗಳನ್ನು ಪಡೆಯಬಹುದು. ಈ ಪ್ರಯಾಣದಲ್ಲಿ ಸಣ್ಣಪುಟ್ಟ ಕಚೇರಿಯ ರಾಜಕೀಯಗಳು ಅಥವಾ ಜೊತೆಯವರ ಅಸೂಯೆ ನಿಮ್ಮ ಏಕಾಗ್ರತೆಯನ್ನು ಭಂಗಗೊಳಿಸಲು ಬಿಡಬೇಡಿ. ಏಕೆಂದರೆ ನಿಮ್ಮ ಸಹಜವಾದ ತಾಳ್ಮೆ ಮತ್ತು ಕಠಿಣ ಶ್ರಮವೇ ನಿಮಗೆ ಶ್ರೀರಾಮ ರಕ್ಷೆ. ಆದ್ದರಿಂದ ನಿಮ್ಮ ವಿಸ್ತರಿಸುತ್ತಿರುವ ವೃತ್ತಿಪರ ಪರಿಚಯಗಳ ವಲಯದಲ್ಲಿ ಸರಿಯಾದ ಸ್ನೇಹಿತರನ್ನು ಮಾಡಿಕೊಳ್ಳುವುದರ ಮೇಲೆ ಗಮನ ಹರಿಸಿ. ವೃಷಭ ರಾಶಿಗೆ ತಕ್ಕ ನಿಮ್ಮ ಸಹಜ ತಾಳ್ಮೆ ಮತ್ತು ಶಾಂತ ಸ್ವಭಾವವನ್ನು ಪ್ರದರ್ಶಿಸುವುದರ ಮೂಲಕ ಈ ಸಣ್ಣಪುಟ್ಟ ಏಳುಬೀಳುಗಳು ಕ್ರಮೇಣ ಶಾಶ್ವತ ವೃತ್ತಿಪರ ಯಶಸ್ಸಾಗಿ ಮತ್ತು ನಿಜವಾದ ಸಾರ್ವಜನಿಕ ಗೌರವವಾಗಿ ಮಾರ್ಪಡುತ್ತವೆ. ಈ ದಿನಗಳಲ್ಲಿ ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮನ್ನು ಯಶಸ್ಸಿನ ಹಾದಿಯಲ್ಲಿ ನಡೆಸುತ್ತದೆ. ಧೈರ್ಯವಾಗಿ ಮುನ್ನಡೆಯಿರಿ, ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ವ್ಯಾಪಾರಿಗಳು ಮತ್ತು ಸ್ವಯಂ ಉದ್ಯೋಗದಲ್ಲಿ ಇರುವವರಾದರೆ ಈ ಆಗಸ್ಟ್ 5ರಿಂದ 8ರ ಮೊದಲ ವಾರದಲ್ಲಿ ಅತ್ಯಂತ ವೇಗವಾಗಿ, ಪ್ರಾಯೋಗಿಕವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿಗಳು ಎದುರಾಗಲಿವೆ. ನಿಮ್ಮ ಧನ ಮತ್ತು ಬುದ್ಧಿಗೆ ಅಧಿಪತಿಯಾದ ಬುಧನು 2ನೇ ಮನೆಯಿಂದ 3ನೇ ಮನೆಗೆ ಸಂಚರಿಸುತ್ತಿರುವ ಈ ಸಮಯದಲ್ಲಿ ನೀವು ವಾಣಿಜ್ಯ ಒಪ್ಪಂದಗಳನ್ನು, ಆರ್ಥಿಕ ಕಾಂಟ್ರಾಕ್ಟ್ಗಳನ್ನು ಬಹಳ ಚುರುಕಾಗಿ ಮತ್ತು ಜಾಗರೂಕತೆಯಿಂದ ಪೂರ್ಣಗೊಳಿಸಬೇಕಾಗುತ್ತದೆ. ಬುಧನ ಪ್ರಭಾವದಿಂದ ಸಣ್ಣ ಪ್ರಯಾಣಗಳು, ಗ್ರಾಹಕರೊಂದಿಗೆ ಮಾತುಕತೆಗಳು ಅಥವಾ ಮಾರುಕಟ್ಟೆ ಪ್ರಯತ್ನಗಳು ವಿಪರೀತವಾಗಿ ಹೆಚ್ಚಾಗುತ್ತವೆ. ಆದ್ದರಿಂದ ಪ್ರತಿಯೊಂದು ಚರ್ಚೆಯಲ್ಲೂ ಸ್ಪಷ್ಟತೆಯನ್ನು ಆಯ್ಕೆ ಮಾಡಿಕೊಳ್ಳಿ, ಏಕೆಂದರೆ ಈ ನಿರ್ಧಾರಗಳು ನಿಮ್ಮ ದೀರ್ಘಕಾಲೀನ ವಾಣಿಜ್ಯ ಸ್ಥಿರತೆಯನ್ನು ಮತ್ತು ಕೂಡಿಸಿಟ್ಟ ಸಂಪಾದನೆಯನ್ನು ನೇರವಾಗಿ ಪ್ರಭಾವಿಸುತ್ತವೆ. ಆದರೆ ಉಚ್ಚ ಸ್ಥಿತಿಯಲ್ಲಿರುವ ನಿಮ್ಮ ಗುರುವು 3ನೇ ಮನೆಯಲ್ಲಿದ್ದು ನಿಮ್ಮ ವ್ಯಾಪಾರದ ಧೈರ್ಯವನ್ನು ಮತ್ತು ಜ್ಞಾನವನ್ನು ನಿರಂತರವಾಗಿ ವಿಸ್ತರಿಸುತ್ತಿದ್ದಾನೆ. ಆದ್ದರಿಂದ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಅಥವಾ ಕುಟುಂಬದ ವ್ಯಾಪಾರಗಳೊಂದಿಗೆ ಸೇರಿ ಕೆಲಸ ಮಾಡಲು ಈ ಸಮಯವನ್ನು ಅದ್ಭುತವಾಗಿ ಬಳಸಿಕೊಳ್ಳಬಹುದು. ಇಷ್ಟರಲ್ಲಿ 11 ನೆಣ್ಣ ಮನೆಯಲ್ಲಿ ವಕ್ರಗತಿಯಲ್ಲಿರುವ ರಾಹುವಿನ ಪ್ರಭಾವವು ವಿದೇಶಿ ಗ್ರಾಹಕರು ಅಥವಾ ಸಾಂಪ್ರದಾಯಿಕವಲ್ಲದ ವಸ್ತುಗಳ ವ್ಯಾಪಾರ ಮಾಡುವವರಿಗೆ ಅಪಾರ ಲಾಭ ತಂದುಕೊಡುತ್ತದೆ. ನಿಮ್ಮ ಸಾಂಪ್ರದಾಯಿಕ ಸೌಕರ್ಯದ ವಲಯದಿಂದ ಕೊಂಚ ಹೊರಬಂದು ನವೀನ ವ್ಯಾಪಾರ ಪಾಲುದಾರರ ಕಡೆಗೆ ಸಕಾರಾತ್ಮಕ ದೃಷ್ಟಿಕೋನ ಹೊಂದುವುದರ ಮೂಲಕ ಅದ್ಭುತ ಸ್ಪರ್ಧಾತ್ಮಕ ಪ್ರಯೋಜನಗಳನ್ನು ಪಡೆಯಬಹುದು ಮತ್ತು ನಿಮ್ಮ ವ್ಯಾಪಾರದ ಮಟ್ಟವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಬಹುದು. ಆದರೆ ವ್ಯಾಪಾರದಲ್ಲಿ ಅಥವಾ ಜೀವನದಲ್ಲಿ ಎಂದಾದರೂ ಸಣ್ಣಪುಟ್ಟ ತೊಂದರೆಗಳು ಎದುರಾದರೆ ಕುಗ್ಗಿ ಹೋಗಬಾರದು. ನಿಮ್ಮ ಸೂಕ್ಷ್ಮ ಮನಸ್ಥಿತಿಯಿಂದ ಇತರರನ್ನು ಬೇಗನೆ ನಂಬಿ ಕೆಲವು ಬಾರಿ ಮೋಸ ಹೋಗುತ್ತಿರುತ್ತೀರಿ. ಆದ್ದರಿಂದ ವಾಸ್ತವ ಪ್ರಪಂಚದಲ್ಲಿ ಹೇಗೆ ಬದುಕಬೇಕೆಂದು ಕಲಿಸಲು ಈ ಪರಿಸ್ಥಿತಿಗಳು ಕೆಲವು ಪಾಠಗಳನ್ನು ಹೇಳಿಕೊಡುತ್ತವೆ. ನಮ್ಮಲ್ಲಿರುವ ಸೋಮಾರಿತನವನ್ನು ಬಿಟ್ಟು ಸಂಪೂರ್ಣ ಶಿಸ್ತಿನಿಂದ ಕಷ್ಟಪಟ್ಟು ಕೆಲಸ ಮಾಡುವುದು, ಹಣದ ಮೌಲ್ಯವನ್ನು, ಮನುಷ್ಯರ ಮೌಲ್ಯವನ್ನು ಗುರುತಿಸುವುದು ಎಷ್ಟು ಮುಖ್ಯ ಎಂಬುದನ್ನು ಈ ಸಮಯ ನಮಗೆ ನೆನಪಿಸುತ್ತದೆ. ಆದ್ದರಿಂದ ನಿರಾಶೆಗೊಳ್ಳದೆ ಅವುಗಳನ್ನು ಒಂದು ದೊಡ್ಡ ಜೀವನ ಪಾಠದಂತೆ ಸ್ವಾಗತಿಸಿ. ಆರೋಗ್ಯ ಮತ್ತು ಧನಾತ್ಮಕ ಬದಲಾವಣೆಗಳು. ಪ್ರತಿಯೊಂದು ದಿನ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆಯೇ ಎದ್ದು ಯೋಗ, ಧ್ಯಾನ, ಪ್ರಾಣಾಯಾಮದಂತಹವುಗಳನ್ನು ನಿಮ್ಮ ದಿನಚರಿಯ ಭಾಗವಾಗಿಸಿಕೊಳ್ಳಿ. ಇದು ನಿಮ್ಮ ಶಾರೀರಿಕ, ಮಾನಸಿಕ ಆರೋಗ್ಯಕ್ಕೆ ಸಂಜೀವಿನಿಯಂತೆ ಕೆಲಸ ಮಾಡಿ ನಿಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೊರಗೆ ಕಳುಹಿಸಿ ಧನಾತ್ಮಕ ಶಕ್ತಿಯನ್ನು ತುಂಬುತ್ತದೆ. ಸಾತ್ವಿಕ ಹಾಗೂ ಹಗುರವಾಗಿ ಜೀರ್ಣವಾಗುವ ಆಹಾರವನ್ನು ಸೇವಿಸಿ. ಆಧ್ಯಾತ್ಮಿಕವಾಗಿಯೂ ಶಿವಾರಾಧನೆ ಮಾಡುವುದು, ಪ್ರತಿದಿನ ಹನುಮಾನ್ ಚಾಲೀಸಾ ಪಾರಾಯಣ ಮಾಡುವುದು ಹಾಗೂ ಪ್ರಾಣಿಗಳಿಗೆ, ಬಡವರಿಗೆ, ವೃದ್ಧರಿಗೆ ನಿಮ್ಮ ಕೈಲಾದ ಸಹಾಯ ಮಾಡುವುದರಿಂದ ಮಾನಸಿಕ ಶಾಂತಿ ಲಭಿಸುತ್ತದೆ. ಮುಖ್ಯವಾಗಿ ನಿಮ್ಮ ಬಳಿ ಕೆಲಸ ಮಾಡುವವರನ್ನು, ನಿಮಗಿಂತ ಕೆಳಹಂತದಲ್ಲಿ ಇರುವವರನ್ನು ಎಂದಿಗೂ ಗೌರವಿಸಿ. ನೆನಪಿಡಿ, ಈ ಸಣ್ಣಪುಟ್ಟ ಸವಾಲುಗಳು ನಿಮ್ಮನ್ನು ಒಂದು ಬಂಡೆಯಿಂದ ಶಿಲ್ಪವನ್ನು ಕೆತ್ತಿದಂತೆ ರೂಪಿಸುತ್ತವೆ. ಈ ಪ್ರಕ್ರಿಯೆ ಮುಗಿದ ನಂತರ ನೀವು ಒಂದು ಅದ್ಭುತ, ಯಶಸ್ವಿ ರೂಪವಾಗಿ ಹೊರಹೊಮ್ಮುತ್ತೀರಿ. ಈ ತಿಂಗಳಿನಲ್ಲಿ ನಿಮ್ಮ ಆರ್ಥಿಕ ಭದ್ರತೆಯನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಪ್ರಮುಖ ವಿಷಯವಾಗಿದೆ. ನಿಮ್ಮ ರಾಶಾಧಿಪತಿ ಶುಕ್ರನು 5ನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿರುವುದರಿಂದ ಶಿಕ್ಷಣ ಅಥವಾ ಸೃಜನಶೀಲ ರಂಗಗಳಲ್ಲಿ ಸಣ್ಣ ಪ್ರಮಾಣದ ಹೂಡಿಕೆಗಳಿಗೆ ಇದು ಅನುಕೂಲಕರವಾಗಿದ್ದರೂ ಊಹಾತ್ಮಕ ನಷ್ಟಗಳು ಅಥವಾ ವಿಲಾಸಿ ಜೀವನಕ್ಕಾಗಿ ಅತಿಯಾಗಿ ಖರ್ಚು ಮಾಡುವುದರ ಬಗ್ಗೆ ತೀವ್ರವಾಗಿ ಎಚ್ಚರಿಸುತ್ತದೆ. ಆದರೆ ಆಗಸ್ಟ್ 5ರವರೆಗೆ ಸ್ವಕ್ಷೇತ್ರವಾದ 2ನೇ ಮನೆಯಲ್ಲಿ ಬುಧನ ಬಲವಾದ ಸ್ಥಿತಿಯು ನಿಮ್ಮ ಉಳಿತಾಯವನ್ನು ಸರಿದೂಗಿಸಿಕೊಳ್ಳಲು ಒಂದು ಉತ್ತಮ ಅವಕಾಶವನ್ನು ನೀಡುತ್ತದೆ. ಆದ್ದರಿಂದ ನಿಮ್ಮ ಬಜೆಟ್ ಅನ್ನು ಮುಂಚಿತವಾಗಿಯೇ ಸಿದ್ಧಪಡಿಸಿಕೊಳ್ಳಿ, ಏಕೆಂದರೆ ಉಳಿದ ತಿಂಗಳಿಡೀ ಅಕಸ್ಮಾತ್ತಾಗಿ ಹಣ ಕೈಚೆಲ್ಲಿ ಹೋಗದಂತೆ ಇರಬೇಕೆಂದರೆ
ನೀವು ಕೂಡಿಟ್ಟ ಧನವನ್ನು ಅತ್ಯಂತ ಜಾಗರೂಕತೆಯಿಂದ ನಿರ್ವಹಿಸಬೇಕಾಗುತ್ತದೆ. ಕುಜನು ನಿಮ್ಮ 2ನೇ ಮನೆಗೆ ಬದಲಾಗುವುದರಿಂದ ನಿಮ್ಮ ಸಂಪತ್ತಿನಲ್ಲಿ ತೀವ್ರ ಏಳುಬೀಳುಗಳು ಉಂಟಾಗಬಹುದು. ವಿದೇಶಿ ವಿಷಯಗಳು, ಅಡಗಿರುವ ಜವಾಬ್ದಾರಿಗಳು ಅಥವಾ ಅವಸರದ ಖರೀದಿಗಳ ಕಾರಣದಿಂದ ನಿಮಗೆ ಅಕಸ್ಮಾತ್ ಖರ್ಚುಗಳು ಎದುರಾಗಬಹುದು. ಆದ್ದರಿಂದ ನಿಮ್ಮ ಆಸ್ತಿಗಳನ್ನು ಗಟ್ಟಿಯಾಗಿ ಕಾಪಾಡಿಕೊಳ್ಳಿ. ಅದೃಷ್ಟವಶಾತ್ 11ನೇ ಮನೆಯಲ್ಲಿ ವಕ್ರಗತಿಯ ಶನಿಯು ನಿರಂತರವಾಗಿರುವುದರಿಂದ ನಿಮ್ಮ ಸಾಮಾನ್ಯ ಆದಾಯದ ಮೂಲಗಳು ಸುರಕ್ಷಿತವಾಗಿರುತ್ತವೆ. ಆದ್ದರಿಂದ ಆರ್ಥಿಕವಾಗಿ ಸೂಕ್ಷ್ಮವಾಗಿರುವ ಈ ಸಮಯದಲ್ಲಿ ಬೇಗನೆ ಶ್ರೀಮಂತರಾಗುವ ಅಪಾಯಕಾರಿ ಯೋಜನೆಗಳ ಬೆನ್ನತ್ತುವ ಬದಲು ನಿಮ್ಮ ದೈನಂದಿನ ಪ್ರಯತ್ನಗಳ ಮೂಲಕ ನೀವು ಸಂಪಾದಿಸಿದ್ದನ್ನು ಕಾಪಾಡಿಕೊಳ್ಳುವುದರ ಮೇಲೆಯೇ ಸಂಪೂರ್ಣವಾಗಿ ಗಮನಹರಿಸಿ. ಕುಜನು ನಿಮ್ಮ ಮೊದಲನೇ ಮನೆಯಿಂದ 2ನೇ ಮನೆಗೆ ಬದಲಾಗುವುದರೊಂದಿಗೆ ನಿಮ್ಮ ಶಾರೀರಿಕ ಶಕ್ತಿಯನ್ನು ಜಾಗರೂಕತೆಯಿಂದ ನಿರ್ವಹಿಸುವ ಅಗತ್ಯವಿದೆ. ಈ ಬದಲಾವಣೆಯು ತಕ್ಷಣದ ಶಾರೀರಿಕ ಶಾಖವನ್ನು ತಗ್ಗಿಸಿದರೂ ಸಹ ಮುಖ, ಹಲ್ಲುಗಳು ಅಥವಾ ಆಹಾರದ ಅಭ್ಯಾಸಗಳಿಗೆ ಸಂಬಂಧಿಸಿದ ಸಣ್ಣಪುಟ್ಟ ಸಮಸ್ಯೆಗಳನ್ನು ತರಬಹುದು. ಹೊಟ್ಟೆಯಲ್ಲಿ ಅಸ್ವಸ್ಥತೆಯನ್ನು ತಡೆಯಲು ಖಾರವಾದ ಆಹಾರಗಳನ್ನು ಮತ್ತು ಮಾನಸಿಕ ಒತ್ತಡದ ಕಾರಣದಿಂದ ಅತಿಯಾಗಿ ತಿನ್ನುವ ಅಭ್ಯಾಸಗಳನ್ನು ಸಂಪೂರ್ಣವಾಗಿ ದೂರವಿಡಿ. 3ನೇ ಮನೆಯಲ್ಲಿ ಸೂರ್ಯನಿರುವುದರಿಂದ ನಿಮಗೆ ಅದ್ಭುತವಾದ ಶಕ್ತಿ ಮತ್ತು ಚೇತರಿಸಿಕೊಳ್ಳುವ ಶಕ್ತಿ ಲಭಿಸುತ್ತದೆ. ಆದ್ದರಿಂದ ಶಿಸ್ತಿನಿಂದ ಕೂಡಿದ ಮನಸ್ಸಿಗೆ ಶಾಂತಿ ನೀಡುವ ವ್ಯಾಯಾಮ ಮತ್ತು ದಿನಚರಿಗಳನ್ನು ಅಳವಡಿಸಿಕೊಳ್ಳಲು ಈ ಸಮಯವನ್ನು ಅದ್ಭುತವಾಗಿ ಬಳಸಿಕೊಳ್ಳಿ. ಆದರೆ ಈ ವಿಶೇಷ ದಿನಗಳಲ್ಲಿ ನಿಮ್ಮ ದೈನಂದಿನ ಜೀವನದಲ್ಲಿ ಕೆಲವು ಮಾನಸಿಕ ಮತ್ತು ಶಾರೀರಿಕ ಬದಲಾವಣೆಗಳು ಬರಬಹುದು. 4 ಜನರೊಂದಿಗೆ ಬೆರೆತು ಮಾತನಾಡುವುದು, ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವುದು ಮುಂತಾದವುಗಳ ಮೇಲಿನ ಆಸಕ್ತಿ ಕೊಂಚ ಕಡಿಮೆಯಾಗಬಹುದು. ಆದರೆ ಇದು ಎಂದಿಗೂ ತಪ್ಪಲ್ಲ. ನಿಮ್ಮಲ್ಲಿರುವ ಶಕ್ತಿಯನ್ನು ನೀವು ಕ್ರೋಢೀಕರಿಸಿಕೊಳ್ಳಲು ಬಯಸುತ್ತಿರುವ ವಿಶ್ರಾಂತಿಯ ಸಮಯವಿದು. ಯಾರಾದರೂ ಏಕೆ ಈ ಮಧ್ಯೆ ಸೈಲೆಂಟ್ ಆಗಿದೀಯಾ ಎಂದು ಕೇಳಿದರೆ ಗಾಬರಿಯಾಗಬೇಡಿ. ಕೊಂಚ ಆಲೋಚಿಸಿಕೊಳ್ಳಲು ನನಗೆ ಸ್ವಲ್ಪ ಸಮಯ ಬೇಕು ಎಂದು ಪ್ರಶಾಂತವಾಗಿ ಹೇಳಿ. ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡರೆ ಪ್ರಪಂಚವು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತದೆ. ಇನ್ನು ಕುಟುಂಬ ಜೀವನದ ವಿಷಯಕ್ಕೆ ಬಂದರೆ ಈ ಮೌನ ಅಥವಾ ಆಲೋಚನಾ ಧೋರಣೆಯನ್ನು ಮನೆಯವರು ತಪ್ಪಾಗಿ ಅರ್ಥೈಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ನೀವೇನೋ ಬೇಸರದಲ್ಲಿದ್ದೀರಿ ಅಥವಾ ಅವರನ್ನು ನಿರ್ಲಕ್ಷಿಸುತ್ತಿದ್ದೀರಿ ಎಂದು ಭಾವಿಸಬಹುದು. ಇದರಿಂದ ಸಣ್ಣಪುಟ್ಟ ಮಾತುಗಳು, ಮನಸ್ತಾಪಗಳು ಬರುವ ಸೂಚನೆಗಳು ಕಾಣಿಸುತ್ತಿವೆ. ಆದ್ದರಿಂದ ಕುಟುಂಬದ ಸದಸ್ಯರೊಂದಿಗೆ ಮಾತನಾಡುವಾಗ ತಾಳ್ಮೆಯಿಂದಿರುವುದು ಬಹಳ ಮುಖ್ಯವಾಗಿ ತಾಯಿಯವರೊಂದಿಗೆ ಮಾತನಾಡುವಾಗ ಕೊಂಚ ಜಾಗ್ರತೆ ವಹಿಸಿ. ಅವರ ಆರೋಗ್ಯದ ಕಡೆಯೂ ಜಾಗ್ರತೆ ಅಗತ್ಯ. ಆದರೆ ನಿಮ್ಮ ಮನೆಗೆ ಸಂಬಂಧಿಸಿದ ಯಾವುದೇ ಕೆಲಸಗಳು, ಮನೆ ಕೊಳ್ಳುವುದು, ಮಾರುವುದು ಅಥವಾ ದುರಸ್ತಿ ಮಾಡಿಸುವುದು ಅಂದುಕೊಂಡಿದ್ದರೆ ಅದಕ್ಕೆ ಸಂಬಂಧಿಸಿದ ಯೋಜನೆಗಳನ್ನು ರೂಪಿಸಲು ಇದು ಬಹಳ ಒಳ್ಳೆಯ ಸಮಯ. ನಿಮ್ಮ ಮನೆಯಲ್ಲಿ ನಿಮಗೆ ಲಭಿಸುವ ಶಾಂತಿಯೇ ನಿಮ್ಮ ಅತಿದೊಡ್ಡ ಬಲ. ಆದ್ದರಿಂದ ಹೊರಗಿನ ಪ್ರಪಂಚದ ಒತ್ತಡವನ್ನು ಯಾವುದೇ ಕಾರಣಕ್ಕೂ ಮನೆಗೆ ತರಬೇಡಿ. ಮಕ್ಕಳೊಂದಿಗೆ ಸ್ವಲ್ಪ ಸಮಯ ಸಂತೋಷದಿಂದ ಕಳೆಯಿರಿ. ಅವರ ಕಿರುನಗೆ ನಿಮ್ಮಲ್ಲಿರುವ ಭಾರವನ್ನು ಬಹಳಷ್ಟು ಕಡಿಮೆ ಮಾಡುತ್ತದೆ. ಆದರೆ ಕುಟುಂಬದಲ್ಲಿ ಸೌಹಾರ್ದತೆ ಕೊಂಚ ಹಾಳಾಗಲು ಪ್ರಮುಖ ಕಾರಣ ನಿಮ್ಮ ಸಂಭಾಷಣೆಯ ಶೈಲಿಯೇ ಆಗಿರಬಹುದು. ಕುಟುಂಬ ಮತ್ತು ಮಾತಿನ ಸ್ಥಾನವಾದ ನಿಮ್ಮ 2ನೇ ಮನೆಯಲ್ಲಿ ಕುಜನು ಸಂಚರಿಸುತ್ತಿರುವುದರಿಂದ ಆರ್ಥಿಕ ವಿಷಯಗಳ ಮೇಲೆ ಅಥವಾ ಸಣ್ಣಪುಟ್ಟ ವಿಷಯಗಳ ಮೇಲೆ ನೀವು ಕೋಪದಿಂದ ಮಾತನಾಡುವ ಅಥವಾ ಕಠಿಣ ಪದಗಳನ್ನು ಬಳಸುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಬಂಧುಗಳೊಂದಿಗೆ ಅನಗತ್ಯ ಭಿನ್ನಾಭಿಪ್ರಾಯಗಳು ಬರದಂತೆ ತಡೆಯಲು ನಿಮ್ಮ ದನಿಯಲ್ಲಿ ಯಾವಾಗಲೂ ಮೃದುತ್ವ ಮತ್ತು ಸಂಯಮವನ್ನು ಪಾಲಿಸಿ. ಸೂರ್ಯನು ನಿಮ್ಮ 4ನೇ ಮನೆಗೆ ಬದಲಾಗುವುದರಿಂದ ಕುಟುಂಬ ಜೀವನವು ಮತ್ತಷ್ಟು ಜವಾಬ್ದಾರಿಯುತವಾಗುತ್ತದೆ. ಈ ಸಮಯದಲ್ಲಿ ಹಿರಿಯರೊಂದಿಗೆ ಅಹಂಕಾರದ ಘರ್ಷಣೆಗೆ ಹೋಗದಿರುವುದು ಒಳ್ಳೆಯದು. ಈ ಸಣ್ಣಪುಟ್ಟ ಉದ್ವಿಗ್ನತೆಗಳಿದ್ದಾಗ್ಯೂ 5ನೇ ಮನೆಯಲ್ಲಿರುವ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರನು ಪ್ರೇಮ ಮತ್ತು ಮಕ್ಕಳ ಮೂಲಕ ಉತ್ತಮ ಉಪಶಮನವನ್ನು ನೀಡುತ್ತಿದ್ದಾನೆ. ಸೃಜನಶೀಲತೆ ಮತ್ತು ಅಭಿರುಚಿಗಳಿಂದ ಆನಂದವನ್ನು ಹುಡುಕುವುದು ಅಥವಾ ನಿಮ್ಮ ಮಕ್ಕಳೊಂದಿಗೆ ಉತ್ತಮ ಸಮಯವನ್ನು ಕಳೆಯುವುದರಿಂದ ಗೃಹ ಜವಾಬ್ದಾರಿಗಳ ಭಾರದಿಂದ ಅಗತ್ಯವಾದ ಉಪಶಮನ ಲಭಿಸುತ್ತದೆ. ಆದರೆ ಈ ದಿನಗಳಲ್ಲಿ ವ್ಯಾಪಾರಿಗಳು ಮತ್ತು ಪಾಲುದಾರಿಕೆ ವ್ಯಾಪಾರ ಮಾಡುವವರು ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ಪಾಲುದಾರರೊಂದಿಗೆ ಸಣ್ಣಪುಟ್ಟ ವಿಷಯಗಳಿಗೆ ಅಭಿಪ್ರಾಯ ಭೇದಗಳು ಬರಬಹುದು. ಆದ್ದರಿಂದ ಹಣದ ವಿಷಯದಲ್ಲಿ ಪಾರದರ್ಶಕವಾಗಿರುವುದು ಬಹಳ ಮುಖ್ಯ. ಮಾತಿನ ಪಟ್ಟಿನಿಂದ ಸಂಬಂಧಗಳು ಹಾಳಾಗುವ ಅಪಾಯವಿರುವುದರಿಂದ ಸದ್ಯಕ್ಕೆ ಹೊಸ ಹೂಡಿಕೆಗಳನ್ನು ಮಾಡಲು ಅಥವಾ ವ್ಯಾಪಾರವನ್ನು ವಿಸ್ತರಿಸಲು ಇದು ಸೂಕ್ತ ಸಮಯವಲ್ಲ. ಇರುವ ವ್ಯಾಪಾರವನ್ನು ಕಾಯ್ದುಕೊಳ್ಳುವುದರ ಮೇಲೆ ಮತ್ತು ಸಿಬ್ಬಂದಿಯೊಂದಿಗೆ ಸ್ನೇಹಪೂರ್ವಕವಾಗಿರುವುದರ ಮೇಲೆ ಗಮನ ಹರಿಸಿ. ಕೋರ್ಟ್ ಕೇಸುಗಳು ಅಥವಾ ಕಾನೂನುಬದ್ಧ ವಿಷಯಗಳಲ್ಲಿ ತೀರ್ಪುಗಳು ಬರುವುದು ತಡವಾಗಬಹುದು. ಆದ್ದರಿಂದ ತಾಳ್ಮೆ ವಹಿಸಬೇಕು. ಆರ್ಥಿಕವಾಗಿ ನೋಡಿದರೆ ಈ ದಿನಗಳಲ್ಲಿ ಖರ್ಚುಗಳು ಕೊಂಚ ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಯಾರಿಗೂ ಸಾಲ ಕೊಡುವುದು ಅಥವಾ ತೆಗೆದುಕೊಳ್ಳುವುದು ಮಾಡಬೇಡಿ. ಆದರೆ ಮನೆ ಅಥವಾ ಜಾಗಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಹಣ ಖರ್ಚು ಮಾಡಬೇಕಾಗಿ ಬಂದರೆ ಅದು ಒಳ್ಳೆಯ ಹೂಡಿಕೆಯೇ ಆಗುತ್ತದೆ. ಆರೋಗ್ಯದ ವಿಷಯದಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸಬಾರದು. ಸರಿಯಾದ ಸಮಯಕ್ಕೆ ಊಟ ಮಾಡುವುದು, ಕೊಂಚ ವಿಶ್ರಾಂತಿ ತೆಗೆದುಕೊಳ್ಳುವುದು ಬಹಳ ಅಗತ್ಯ. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಲು ಧ್ಯಾನ, ಯೋಗದಂತಹವುಗಳನ್ನು ದಿನಚರಿಯ ಭಾಗವಾಗಿಸಿಕೊಳ್ಳಿ. ವಿವಾಹಿತರಿಗೆ ಮತ್ತು ಪ್ರೇಮಿಗಳಿಗೆ ಈ ವಿಶೇಷ ದಿನಗಳು ಕೊಂಚ ಪರೀಕ್ಷೆಯ ಸಮಯವೆಂದೇ ಹೇಳಬೇಕು.
ಕೆಟ್ಟ ಅಭ್ಯಾಸಗಳಿಗೆ ಸಂಪೂರ್ಣವಾಗಿ ದೂರವಿರುವುದೇ ನಿಮ್ಮ ಶ್ರೇಯಸ್ಸಿಗೆ ಬಹಳ ಒಳ್ಳೆಯದು. ಈ ಸಮಯದಲ್ಲಿ ನಿಮ್ಮ ಸಂಗಾತಿಯ ಮೇಲೆ ಅನಗತ್ಯವಾಗಿ ಕೋಪ ಅಥವಾ ಕಿರಿಕಿರಿ ಪ್ರದರ್ಶಿಸುವ ಸಾಧ್ಯತೆ ಇರುತ್ತದೆ. ಅವರು ಹೇಳುವುದನ್ನು ಪೂರ್ತಿಯಾಗಿ ಕೇಳದೆ ಒಂದು ನಿರ್ಧಾರಕ್ಕೆ ಬರುವುದು, ಅವರನ್ನು ತಪ್ಪಿತಸ್ಥರನ್ನಾಗಿ ಮಾಡುವುದು ಮುಂತಾದವುಗಳನ್ನು ಮಾಡಬಹುದು. ನಿಮ್ಮ ಮಾತಿನ ಶೈಲಿ ಕೊಂಚ ಕಠಿಣವಾಗಿದ್ದು ಅವರನ್ನು ನೋಯಿಸಬಹುದು. ಇದರಿಂದ ಇಬ್ಬರ ನಡುವೆ ಅಂತರ ಹೆಚ್ಚಾಗುವ ಅಪಾಯವೂ ಇರುತ್ತದೆ. ಆದ್ದರಿಂದ ಈ ದಿನಗಳಲ್ಲಿ ಮೌನವಾಗಿರುವುದು ಅತ್ಯಂತ ಉತ್ತಮವಾದ ಮಾರ್ಗ. ಒಂದು ವೇಳೆ ಮಾತನಾಡಲೇಬೇಕಾಗಿ ಬಂದರೆ ಬಹಳ ಪ್ರೀತಿಯಿಂದ ಮೆಲ್ಲನೆ ಮಾತನಾಡಿ. ನಿಮ್ಮ ಸಂಗಾತಿಯನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ. ಆದರೆ ನಿಮ್ಮ ಬಂಧಗಳಲ್ಲಿ ಪ್ರಾಮಾಣಿಕತೆ ಮತ್ತು ಅರ್ಪಣಾಭಾವವಿದ್ದರೆ ಈ ಸಣ್ಣಪುಟ್ಟ ಬಿರುಗಾಳಿಗಳು ನಿಮ್ಮ ಬಂಧವನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ, ಬದಲಿಗೆ ಮತ್ತಷ್ಟು ಬಲಪಡಿಸುತ್ತವೆ. ಸೃಜನಶೀಲವಾಗಿ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಪ್ರಯತ್ನಿಸಿ. ಒಂದು ಸಣ್ಣ ಒಳ್ಳೆಯ ಮಾತು ನಿಮ್ಮ ನಡುವಿರುವ ಅಪಾರ್ಥಗಳನ್ನು ತಕ್ಷಣವೇ ತೊಲಗಿಸಿಬಿಡುತ್ತದೆ. ಇನ್ನು ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದರೆ ಈ ಆಗಸ್ಟ್ 5, 6, 7, 8ರ 4 ದಿನಗಳು ಏಕಾಗ್ರತೆ ಎಂಬುದು ನಿಮಗೆ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸುತ್ತದೆ. ಓದಿನ ಮೇಲೆ ಮನಸ್ಸನ್ನು ಲಗ್ನಗೊಳಿಸುವುದು ಕಷ್ಟವಾಗಬಹುದು. ಏನೇನೋ ಅನಗತ್ಯ ಆಲೋಚನೆಗಳು ನಿಮ್ಮ ಮನಸ್ಸನ್ನು ಬೇರೆಡೆಗೆ ಒಯ್ಯುತ್ತವೆ. ಸ್ನೇಹಿತರೊಂದಿಗೆ ಸಮಯ ಕಳೆಯಬೇಕು, ಹೊರಗೆ ಸುತ್ತಬೇಕು ಎಂದು ಹೆಚ್ಚಾಗಿ ಅನಿಸುತ್ತಿರುತ್ತದೆ. ಆದರೆ ನಿಮ್ಮ ಅಂತಿಮ ಗುರಿಯನ್ನು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಿ. ಕಷ್ಟಪಟ್ಟರೆ ಮಾತ್ರ ಫಲ ಸಿಗುತ್ತದೆ. ಆದ್ದರಿಂದ ಮುಖ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವವರು ಮತ್ತಷ್ಟು ಪಟ್ಟು ಹಿಡಿದು ಓದಬೇಕು. ಮತ್ತೊಂದೆಡೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅತ್ಯಂತ ಸೃಜನಶೀಲವಾಗಿಯೂ ಅದೇ ಸಮಯದಲ್ಲಿ ಮಾನಸಿಕವಾಗಿ ಸಂಕೀರ್ಣವಾಗಿಯೂ ಇರುತ್ತದೆ. ನಿಮ್ಮ 5ನೇ ಮನೆಯಲ್ಲಿರುವ ಶುಕ್ರನು ಕಲೆಗಳ ಮೇಲಿನ ನಿಮ್ಮ ಅಭಿರುಚಿಯನ್ನು ಹೆಚ್ಚಿಸುತ್ತಾನೆ. ಆದ್ದರಿಂದ ಡಿಸೈನಿಂಗ್, ಸಾಹಿತ್ಯ ಅಥವಾ ಇತರ ಸೃಜನಶೀಲ ಪ್ರಾಜೆಕ್ಟ್ಗಳಿಗೆ ಇದು ಅದ್ಭುತ ಸಮಯವಾಗಿದೆ. ಕಲೆ, ಸಂಗೀತ, ಸಾಹಿತ್ಯದಂತಹ ರಂಗಗಳಲ್ಲಿರುವ ವಿದ್ಯಾರ್ಥಿಗಳಿಗೆ ಇದು ಚೆನ್ನಾಗಿ ಕೂಡಿಬರುತ್ತದೆ. ಅವರಲ್ಲಿ ಹೊಸ ಆಲೋಚನೆಗಳು ಹುಟ್ಟಿ ಪ್ರತಿಭೆಗೆ ತಕ್ಕ ಗುರುತಿಸುವಿಕೆ ಲಭಿಸುತ್ತದೆ. ಆದರೆ ನಿಮ್ಮ ಶಿಕ್ಷಣಾಧಿಪತಿಯಾದ ಬುಧನು ನಿಮ್ಮ 2, 3, 4ನೇ ಮನೆಗಳ ಮೂಲಕ ವೇಗವಾಗಿ ಸಂಚರಿಸುತ್ತಾ ನಿಮ್ಮ ಬುದ್ಧಿಮತ್ತೆಯನ್ನು ಚುರುಕುಗೊಳಿಸುತ್ತಿದ್ದಾನೆ ಮತ್ತು ನಿಮ್ಮ ಬರವಣಿಗೆಯ ನೈಪುಣ್ಯವನ್ನು ಉತ್ತಮಗೊಳಿಸುತ್ತಿದ್ದಾನೆ. ತಿಂಗಳ ಮಧ್ಯದಲ್ಲಿ ಸಂಭಾಷಣೆಗಳು ಚೆನ್ನಾಗಿ ಕೂಡಿಬಂದಾಗ ನೀವು ಹೊಸ ಮಾಹಿತಿಯನ್ನು ಸುಲಭವಾಗಿ ಗ್ರಹಿಸಲು ಸಾಧ್ಯವಾಗುತ್ತದೆ ಮತ್ತು ಸಂಕೀರ್ಣವಾದ ಆಲೋಚನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಲು ಸಾಧ್ಯವಾಗುತ್ತದೆ. ಆದರೆ ನಿಮ್ಮ ಓದಿಗೆ ಎದುರಾಗುವ ಪ್ರಮುಖ ಸವಾಲು ಪ್ರಾಥಮಿಕ ಕಲಿಕೆಯ ಸ್ಥಾನವಾದ 4ನೇ ಮನೆಯಲ್ಲಿ ಕೇತುವಿನ ನಿರಂತರ ಸಂಚಾರದಿಂದಲೇ ಬರುತ್ತದೆ. ಈ ಸ್ಥಾನವು ಆತ್ಮವಿಶ್ವಾಸದ ಕೊರತೆ, ಅಡಗಿರುವ ಅಭದ್ರತೆಯ ಭಾವನೆ ಮತ್ತು ಸಾಂಪ್ರದಾಯಿಕ ತರಗತಿಯ ವಾತಾವರಣದಿಂದ ಆಧ್ಯಾತ್ಮಿಕ ವೈಯಕ್ತಿಕ ಭಾವನೆಗಳನ್ನು ಉಂಟುಮಾಡುತ್ತಲೇ ಇರುತ್ತದೆ. ಮನೆಯಲ್ಲಿ ಓದುವಾಗ ನೀವು ಮಾನಸಿಕ ಶಾಂತಿಯನ್ನು ಪಡೆಯಲು ಕಷ್ಟಪಡಬಹುದು. ಈ ಗೊಂದಲವನ್ನು ಎದುರಿಸಲು ಕುಟುಂಬದ ಗದ್ದಲದಿಂದ ದೂರವಾಗಿ ಒಂದು ಪ್ರತ್ಯೇಕವಾದ, ಪ್ರಶಾಂತವಾದ ಅಧ್ಯಯನ ಸ್ಥಳವನ್ನು ಏರ್ಪಡಿಸಿಕೊಳ್ಳಿ. ನಿಮ್ಮ ಬೌದ್ಧಿಕ ಸಾಮರ್ಥ್ಯಗಳನ್ನು ಬಲವಾಗಿ ನಂಬಿ. ನಿಮ್ಮ ಓದನ್ನು ಸಣ್ಣ ಸಣ್ಣ ಭಾಗಗಳಾಗಿ ವಿಂಗಡಿಸಿಕೊಳ್ಳಿ ಮತ್ತು ಆಧಾರರಹಿತ ಅನುಮಾನಗಳು ನಿಮ್ಮ ಪ್ರಗತಿಯನ್ನು ಹಾಳು ಮಾಡದಂತೆ ನೋಡಿಕೊಳ್ಳಿ. ಜೀವನದಲ್ಲಿ ಇಂತಹ ಸಣ್ಣ ಪುಟ್ಟ ಅಡೆತಡೆಗಳು ಎದುರಾದಾಗ ಎಂದಿಗೂ ಕುಗ್ಗಿಹೋಗದೆ ಇವು ನಿಮ್ಮನ್ನು ಮತ್ತಷ್ಟು ಬಲವಾದ ವ್ಯಕ್ತಿಯಾಗಿ, ಉತ್ತಮ ವಿದ್ಯಾರ್ಥಿಯಾಗಿ ರೂಪಿಸಲು ಬಂದ ಮಹತ್ತರ ಜೀವನ ಪಾಠಗಳು ಎಂದು ಭಾವಿಸಿ. ಗುರುವಾರದ ಪರಿಹಾರಗಳು ನಿಮ್ಮ ಜ್ಞಾನವನ್ನು ಮತ್ತು ಧೈರ್ಯವನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸಿಕೊಳ್ಳಲು ಗುರುವಾರಗಳಂದು ಶ್ರೀ ದಕ್ಷಿಣಾಮೂರ್ತಿಯನ್ನು ಪೂಜಿಸಿ. ಹಳದಿ ಬಟ್ಟೆ, ಕಡಲೆಬೇಳೆಯನ್ನು ದಾನ ಮಾಡಿ. ಸಣ್ಣ ಪ್ರಯಾಣಗಳು ಯಶಸ್ವಿಯಾಗಲು ಮತ್ತು ಒಡಹುಟ್ಟಿದವರೊಂದಿಗೆ ಸಂಬಂಧವಿರಲು ಗುರುಸ್ತೋತ್ರವನ್ನು ಭಕ್ತಿಯಿಂದ ಪಠಿಸಿ. ಮಂಗಳವಾರದ ಪರಿಹಾರಗಳು ನಿಮ್ಮ ಮಾತಿನಲ್ಲಿರುವ ಕಠಿಣತೆಯನ್ನು ಕಡಿಮೆ ಮಾಡಿಕೊಳ್ಳಲು ಮತ್ತು ಕೂಡಿಟ್ಟ ಸಂಪಾದನೆಯನ್ನು ಕಾಪಾಡಿಕೊಳ್ಳಲು ಮಂಗಳವಾರಗಳಂದು ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪೂಜಿಸಿ. ಸ್ವಾಮಿಗೆ ಕೆಂಪು ಹೂವುಗಳನ್ನು ಅರ್ಪಿಸಿ ತೊಗರಿಬೇಳೆ ದಾನ ಮಾಡಿ. ಕುಟುಂಬದಲ್ಲಿ ಅನಗತ್ಯ ಜಗಳಗಳನ್ನು ತಡೆಯಲು ಸುಬ್ರಹ್ಮಣ್ಯಾಷ್ಟಕವನ್ನು ಪಠಿಸುವುದು ಬಹಳ ಒಳ್ಳೆಯದು. ವಿಘ್ನ ನಿವಾರಕ ಗಣಪತಿ ಪೂಜೆ ಆಧ್ಯಾತ್ಮಿಕ ಗೊಂದಲಗಳನ್ನು ಮತ್ತು ಗೃಹ ಅಭದ್ರತೆಯ ಭಾವನೆಗಳನ್ನು ತೊಡೆದುಹಾಕಲು ಮಂಗಳವಾರಗಳಲ್ಲಿ ಅಥವಾ ಈ 4 ದಿನಗಳಲ್ಲಿ ವಿಘ್ನೇಶ್ವರನಾದ ಗಣಪತಿಯನ್ನು ಪೂಜಿಸಿ. ಗಣಪತಿಗೆ ಗರಿಕೆಯನ್ನು ಅರ್ಪಿಸಿ. ನಿಮ್ಮ ಓದಿನಲ್ಲಿ, ಕೆಲಸಗಳಲ್ಲಿ ಮಾನಸಿಕ ಶಾಂತಿಯನ್ನು ಮತ್ತು ಆತ್ಮವಿಶ್ವಾಸವನ್ನು ಮರಳಿ ಪಡೆಯಲು ಗಣಪತಿ ಅಥರ್ವ ಶೀರ್ಷವನ್ನು ಪಠಿಸಿ. ಜೀವನದಲ್ಲಿ ಎಷ್ಟೇ ಸಣ್ಣಪುಟ್ಟ ಅಡೆತಡೆಗಳು, ಸವಾಲುಗಳು ಎದುರಾದರೂ ನಿಮ್ಮ ಸಹಜವಾದ ಪಟ್ಟು, ಪ್ರಾಮಾಣಿಕತೆ ಮತ್ತು ಪ್ರಾಯೋಗಿಕ ಧೋರಣೆ ನಿಮ್ಮನ್ನು ಎಂದಿಗೂ ಕೆಳಗೆ ಬೀಳಲು ಬಿಡುವುದಿಲ್ಲ. ಈ ಕಷ್ಟಗಳು ಕೇವಲ ನಿಮ್ಮನ್ನು ಮತ್ತಷ್ಟು ಬಲವಾದ ವ್ಯಕ್ತಿಯಾಗಿ, ವಿಜೇತನಾಗಿ ರೂಪಿಸಲು ಬಂದ ಮಹತ್ತರ ಜೀವನ ಪಾಠಗಳು ಮಾತ್ರ. ವೃಷಭರಾಶಿ, ನಿಮಗೆ ಈ ರಾಶಿ ಭವಿಷ್ಯದ ಮಾಹಿತಿ ತೃಪ್ತಿ ತಂದಿದ್ರೆ ಇದನ್ನು ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಕಾಮೆಂಟ್ ಮಾಡಿ ಮತ್ತು ನಮ್ಮ ಶ್ರೀ ಗುರು ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶುಭವಾಗಲಿ. ಧನ್ಯವಾದಗಳು.